ನಮಸ್ಕಾರ ಎಲ್ಲರಿಗೂ. ಬಿ ಡಿ 4ನೇ ಸೆಮಿಸ್ಟರ್ಗೆ ಬರ್ತಕ್ಕಂಥ ಜೆಂಡರ್ ಸ್ಕೂಲ್ ಸೊಸೈಟಿ ಎನ್ನುವಂಥ ವಿಷಯದಲ್ಲಿನ ಒಂದು ಪ್ರಮುಖ ಪರಿಕಲ್ಪನೆಯನ್ನು ಈ ವಿಡಿಯೋ ಕ್ಲಿಪ್ನಲ್ಲಿ ನಾವು ನೋಡೋಣ. ಆ ಪ್ರಮುಖ ಪರಿಕಲ್ಪನೆ ಯಾವುದಂದರೆ ಸೋಷಿಯಲ್ ಲೆಜಿಸ್ಲೇಷನ್ಸ್ ಆ್ಯಂಡ್ ವುಮೆನ್ ಡೆವಲಪ್ಮೆಂಟ್, ಸಾಮಾಜಿಕ ಶಾಸನಗಳು ಮತ್ತು ಮಹಿಳಾ ಅಭಿವೃದ್ಧಿಗಳು ಎಂತಕ್ಕಂಥದ್ದು. ಆತ್ಮೀಯ ಕಲಿಕಾರ್ಥಿಗಳೇ, ಈಗಾಗಲೇ ನಾವು ನೋಡಿದಂತೆ ಸಂವಿಧಾನದ 14, 15, 16ನೇ ವಿಧಿಗಳಲ್ಲಿ ಭಾರತೀಯ ಪ್ರಜೆಗಳೆಲ್ಲರಿಗೂ ಸರಿ ಸಮಾನವಾಗಿರ್ತಕ್ಕಂಥ ಒಂದು ಅಂಶಗಳು, ಅದರ ಜೊತೆಗೆ ಸಮಾನ ಅವಕಾಶಗಳು, ಜೊತೆಗೆ ಸಾರ್ವಜನಿಕ ಯಾವುದೇ ಸ್ಥಳಗಳಲ್ಲಿ ವಿಭಿನ್ನ ತೆರನಾದಂಥ ಸ್ವಾತಂತ್ರ್ಯಗಳು, ಹಕ್ಕುಗಳು, ಪ್ರಾವಧಾನಗಳು ಇರೋದನ್ನು ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಈ ಸಂವಿಧಾನದ ಪ್ರಾವಧಾನಗಳಲ್ಲದೆ ಭಾರತದಲ್ಲಿ ಅನೇಕ ಶಾಸನಗಳು, ಅನೇಕ ಕಾಯ್ದೆಗಳು, ಅನೇಕ ರೀತಿ ರಿಯಾಜುಗಳು ಜಾರಿಗೆ ಬಂದು ಅಂತಹ ಪ್ರಮುಖ ರೀತಿ ರಿಯಾಜುಗಳನ್ನು, ಕಾಯ್ದೆಗಳನ್ನು, ಶಾಸನಗಳನ್ನು ನಾವಿವತ್ತು ಅಧ್ಯಯನ ಮಾಡೋಣ ಈ ವಿಡಿಯೋ ಕ್ಲಿಪ್ನಲ್ಲಿ. ಆದ್ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಮುಖವಾಗಿ ಕೆಲವು ಶಾಸನಗಳು, ಕಾಯ್ದೆಗಳು ಅಸ್ತಿತ್ವಕ್ಕೆ ಬಂದು ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಯಾವೆಂದರೆ 1829ರ ಸತಿ ಸಹಗಮನ ಪದ್ಧತಿ ನಿಷೇಧ ಕಾಯ್ದೆ, 1856ರ ವಿಧವಾ ಪುನರ್ವಿವಾಹ ಕಾಯ್ದೆ, 1874ರ ವಿವಾಹಿತ ಸ್ತ್ರೀಯರ ಆಸ್ತಿ ಹಕ್ಕು, 1929ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇನ್ನು ಸ್ವಾತಂತ್ರ್ಯ ನಂತರದಲ್ಲಿ 1955ರಲ್ಲಿ ರಚನೆಯಾಗಿರ್ತಕ್ಕಂಥ ಹಿಂದೂ ವಿವಾಹ ಕಾಯ್ದೆ, 1954ರಲ್ಲಿ ರಚನೆಯಾಗಿರ್ತಕ್ಕಂಥ ವಿಶೇಷ ವಿವಾಹ ಕಾಯ್ದೆ, 1956ರಲ್ಲಿ ರಚನೆಯಾಗಿರ್ತಕ್ಕಂಥ ಹಿಂದೂ ಉತ್ತರಾಧಿಕಾರ ಕಾಯ್ದೆ, 1956ರಲ್ಲಿ ರಚನೆಯಾಗಿರ್ತಕ್ಕಂಥ ಹಿಂದೂ ದತ್ತು ಮತ್ತು ಜೀವನಾಂಶಗಳ ಕಾಯ್ದೆ, 1956ರಲ್ಲಿ ರಚನೆಯಾಗಿರ್ತಕ್ಕಂಥ ಮಹಿಳೆಯರ ಮತ್ತು ಹುಡುಗಿಯರ ಅನೈತಿಕ ವ್ಯಾಪಾರ ಪ್ರತಿಬಂಧಕ ಕಾಯ್ದೆ. ಅದೇ ರೀತಿಗೆ 1961ರಲ್ಲಿ ರಚನೆಯಾಗಿರ್ತಕ್ಕಂಥ ವರದಕ್ಷಿಣಾ ನಿಷೇಧ ಕಾಯ್ದೆ, ಅದೇ 1961ರಲ್ಲಿ ರಚನೆಯಾಗಿರ್ತಕ್ಕಂಥ ಮಾತೃತ್ವ ಸೌಲಭ್ಯ ಕಾಯ್ದೆ, 1976ರಲ್ಲಿ ರಚನೆಯಾಗಿರ್ತಕ್ಕಂಥ ಸಮಾನ ವೇತನ ಸೌಲಭ್ಯ ಕಾಯ್ದೆ, 1976ರಲ್ಲಿ ರಚನೆಯಾಗಿರ್ತಕ್ಕಂತಹ ಕಾರ್ಖಾನೆ ಕಾಯ್ದೆ, 1976ರಲ್ಲಿ ರಚನೆಯಾಗಿರ್ತಕ್ಕಂಥ ವಿವಾಹ ಕಾನೂನು ತಿದ್ದುಪಡಿ ಕಾಯ್ದೆ, 1978ರಲ್ಲಿ ರಚನೆಯಾಗಿರ್ತಕ್ಕಂಥ ಬಾಲ್ಯ ವಿವಾಹ ಪ್ರತಿಬಂಧಕ ಕಾಯ್ದೆ, 1986ರಲ್ಲಿ ರಚನೆಯಾಗಿರ್ತಕ್ಕಂಥ ಸ್ತ್ರೀಯರ ಅಸಭ್ಯ ಪ್ರತಿನಿಧಿಸುವಿಕೆಯ ಕಾಯ್ದೆ, 1984ರಲ್ಲಿ ರಚನೆಯಾಗಿರ್ತಕ್ಕಂಥ ಕುಟುಂಬ ನ್ಯಾಯಾಲಯ ಕಾಯ್ದೆ, 1983ರಲ್ಲಿ ರಚನೆಯಾಗಿರ್ತಕ್ಕಂಥ ಭಾರತೀಯ ಪುರಾವೆಗಳ ಕಾಯ್ದೆ, 1983ರಲ್ಲಿ ರಚನೆಯಾಗಿರ್ತಕ್ಕಂಥ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ. ಹೀಗೆ ಹಲವಾರು ಕಾಯ್ದೆಗಳನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೀವಿ. ಈ ಹಲವಾರು ಕಾಯ್ದೆಗಳು ಭಾರತೀಯ ಪ್ರತಿಯೊಬ್ಬ ಮಹಿಳೆಗೂ ಅನ್ವಯಿಕೆಯಾಗುವಂಥ ಕೆಲವು ರೀತಿ ರಿಯಾಜುಗಳನ್ನು, ಸವಲತ್ತುಗಳನ್ನು, ಸೌಲಭ್ಯಗಳನ್ನು ಮತ್ತು ಪ್ರಾವಧಾನಗಳನ್ನು ಮತ್ತು ಶಿಫಾರಸುಗಳನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಶಿಫಾರಸುಗಳು ಅಂದರೆ ಈ ಕಾಯ್ದೆಗಳು ಕೆಲವು ಷರತ್ತುಗಳನ್ನು ಹಾಕಿಕೊಂಡು ಆಯಾ ಮಹಿಳೆಯರಿಗೆ ಈ ಪ್ರಾವಧಾನಗಳನ್ನು ನೀಡಿದ್ದಾರೆ. ಹಾಗಾದರೆ ಒಂದೊಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಅವುಗಳಿಗೆ ಸಂಬಂಧಿಸಿದ ವಿವರಣೆಯನ್ನು ನಾವಿಲ್ಲಿ ನೋಡೋಣ. ಮೊಟ್ಟ ಮೊದಲನೇದಾಗಿ ಸತಿ ಸಹಗಮನ ಪದ್ಧತಿ ಕಾಯ್ದೆ 1829ರಲ್ಲಿ ಅಸ್ತಿತ್ವಕ್ಕೆ ಬಂತು. 1829ರ ಸಂದರ್ಭದಲ್ಲಿ ಒಂದು ಶೋಚನೀಯ ಘಟನೆಯನ್ನು ನೋಡಿರ್ತಕ್ಕಂಥ ರಾಜಾ ರಾಮ್ ಮೋಹನ್ ರಾಯ್ ಅವರು ಸ್ವತಃ ತನ್ನ ಮನೆಯ ಒಂದು ಕುಟುಂಬದ ಪರಿಸ್ಥಿತಿಯನ್ನೇ ಅಲ್ಲಿ ನೋಡಿಕೊಂಡು ಸಮಾಜದಲ್ಲಿ ಇಂತಹ ಅವಘಡಗಳು ಕಾಣಬಾರ್ದು ಎನ್ನುವುದನ್ನು ಗಮನಕ್ಕೆ ತೆಗೆದುಕೊಂಡು 1829ಕ್ಕಿಂತ ಮುಂಚೆ ರಾಜಾ ರಾಮ್ ಮೋಹನ್ ರಾಯರ ಸಹೋದರನಾಗಿರ್ತಕ್ಕಂಥ ಜಗಮೋಹನ್ ರಾಯ್ ಇವರ ಸಹೋದರ ಅವರು ಅವರ ಪತ್ನಿ ಸತ್ತ ಮೇಲೆ ವಿಧವೆ ಆಗ್ತಾರೆ. ವಿಧವೆ ಆದ ತಕ್ಷಣವೇ ಚಿತೆ ಏರುವಂತೆ ಎಲ್ಲರೂ ಅವಳನ್ನು ಪ್ರಾರ್ಥಿಸ್ತಾಳೆ. ಅವಳು ಕೂಡ ಪ್ರೇರೇಪಿತರಾಗ್ತಾಳೆ. ರಾಜಾ ರಾಮ್ ಮೋಹನ್ ರಾಯ್ ಅವರು ಅದನ್ನು ತಡಿಲಿಕ್ಕೆ ಹೋಗ್ತಾರೆ.
ರಾಜಾ ರಾಮಮೋಹನ್ ರಾಯ್ ಅವರು ತಡೆಯಲಿಕ್ಕೆ ಹೋದಾಗ ಅವರ ಸಂಬಂಧಿಕರೇ ಅವರನ್ನು ದೂರ ಸರಿಸಿ ನೀನು ನೀತಿ ಬಾಹಿರವಾಗಿ ನಡೀತಾ ಇದೆಯಾ ಅಂತ ಹೇಳಿ ಅವರನ್ನು ದೂರ್ತಾರೆ. ಆದಾಗ್ಯೂ ಕೂಡ ರಾಜಾ ರಾಮಮೋಹನ್ ರಾಯ್ ಅವರು ಆ ಪರಿಸ್ಥಿತಿಯನ್ನು ಕಂಡು ಅದನ್ನು ಅಸಹಾಯಕರಾಗಿ ಉಳಿಬೇಕಾಗತ್ತೆ. ಮುಂದೆ ಈ ಕಣ್ಣಾರೆ ಕಂಡಿರ್ತಕ್ಕಂಥ ಬಲಿಪಶುವಾಗುವಿಕೆಯನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ರಾಜಾ ರಾಮಮೋಹನ್ ರಾಯ್ ಅವರು ಆಗಿನ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಿಲಿಯಂ ಬೆಂಟಿಂಕ್ ರವರ ಸಹಾಯದೊಂದಿಗೆ ಸತಿ ಸಹಗಮನ ಪದ್ಧತಿಯನ್ನು ಜಾರಿಗೆ ತಂದರು, ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ಆ ಒಂದು ಪದ್ಧತಿಯ ಮೂಲಕ ಆ ಸತಿಯು ಗಂಡನೊಂದಿಗೆ ಚಿತೆ ಏರುವಿಕೆಯನ್ನು ತಪ್ಪಿಸಿದಂತೆ ಆಯಿತು. ಇನ್ನು 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ಅಸ್ತಿತ್ವಕ್ಕೆ ಬಂತು. ಇಲ್ಲಿ ಪತಿಯು ತೀರಿಕೊಂಡ ನಂತರ ಸರ್ವೇ ಸಾಮಾನ್ಯವಾಗಿ ಸತಿಯನ್ನು ಕುರುಪುಗೊಳಿಸುವುದು ಒಂದು ಸಂಪ್ರದಾಯ ಇತ್ತು. ಅಂದರೆ ಅವಳ ತಲೆಯ ಕೂದಲನ್ನು ಬೋಳಿಸಿ ಕೆಂಪು ಸೀರೆಯನ್ನು ಉಡಿಸಿ ಅವರ ಸೌಂದರ್ಯವರ್ಧಕಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ಅವಳನ್ನು ಅಮಂಗಳಕರ ಎಂದು ಪರಿಗಣಿಸಿ 4 ಗೋಡೆಯ ಮಧ್ಯದಲ್ಲೇ ಇರುವಂತೆ ಜೀವಂತ ಶವವಾಗಿ ಇರುವಂತೆ ನೂಕುವ ಒಂದು ಪದ್ಧತಿ ಆ ಸಂದರ್ಭದಲ್ಲಿ ಇತ್ತು. ಇದೊಂದು ನರಕ ಯಾತನೆಯನ್ನು ಅನುಭವಿಸ್ತಕ್ಕಂಥ ಸಂಪ್ರದಾಯ. ಇದನ್ನು ಗಮನಿಸಿರ್ತಕ್ಕಂಥ ರಾಜಾ ರಾಮಮೋಹನ್ ರಾಯರು ಆ ಸಂದರ್ಭದಲ್ಲಿ ಇವ್ರ ಜೊತೆಗೂಡಿ ಕೇಶವಚಂದ್ರ ವಿದ್ಯಾಸಾಗರ್ ಅವರು ಬಹಳ ಪ್ರಯತ್ನಪಟ್ಟು ಬ್ರಿಟಿಷ್ ಸರ್ಕಾರದೊಂದಿಗೆ ಒಂದು ಒಮ್ಮತವಾಗಿರ್ತಕ್ಕಂಥ ಮನವಿ ಮಾಡಿಕೊಂಡು ಬಲವಾಗಿ ಅವರನ್ನು ಒಪ್ಪಿಸಿ 1856ರಲ್ಲಿ ಬ್ರಿಟಿಷ್ ಸರ್ಕಾರ ಈ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂತು. ತದನಂತರ 1874ರಲ್ಲಿ ವಿವಾಹಿತ ಸ್ತ್ರೀಯರ ಆಸ್ತಿಯ ಕಾಯ್ದೆ ಜಾರಿಗೆ ಬಂತು. ಅಂದರೆ ಇಲ್ಲಿವರೆಗೆ ಸ್ತ್ರೀಯರಿಗೆ 1874ಕ್ಕಿಂತ ಮುಂಚೆ ಸ್ತ್ರೀಯರಿಗೆ ಆಸ್ತಿಯ ಹಕ್ಕನ್ನು ಸಂಪೂರ್ಣವಾಗಿ ನಿರಾಕರಿಸಲಾಗಿತ್ತು. ಸ್ತ್ರೀಯು ತನ್ನ ಸ್ವಂತ ಪರಿಶ್ರಮದಿಂದ, ಸಾಧನೆಯಿಂದ, ಕಲಾತ್ಮಕವಾಗಿ, ಸಾಹಿತ್ಯಿಕವಾಗಿ, ಕುಶಲತೆಯಿಂದ ಗಳಿಸಿದ ಆಸ್ತಿ ಮಾತ್ರ ಸ್ತ್ರೀ ಧನ ಎಂದು ಎನಿಸಿಕೊಳ್ಳುತ್ತಿತ್ತು. ಈ ಕಾಯ್ದೆ ಸ್ತ್ರೀಯರಿಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ಕಾಯ್ದೆಯಾಗಿ ಅದರ ಸಂಪೂರ್ಣ ಒಡೆತನ ಅವರಿಗೆ ಸೇರಬೇಕು. ಅವರು ಗಳಿಸಿರ್ತಕ್ಕಂಥ ಸಂಪಾದನೆ, ಅವರು ಗಳಿಸಿರ್ತಕ್ಕಂಥ ಆಸ್ತಿ, ಆ ಒಡೆತನ ಆ ಹೆಣ್ಣು ಮಕ್ಕಳಿಗೆ ಸೇರಬೇಕು ಎನ್ನುವಂಥ ನಿಯಮಾವಳಿಗಳು ಈ ಕಾಯ್ದೆಯಡಿಯಲ್ಲಿ ಜಾರಿಗೆ ಬಂದು ಆ ಕಾಯ್ದೆಯಡಿಯಲ್ಲಿ ವಿವಾಹಿತ ಸ್ತ್ರೀ ಎಷ್ಟೇ ಆಸ್ತಿ ಗಳಿಸಿದರೂ ಕೂಡ ಆ ಆಸ್ತಿ ಅವಳದೇ ಎಂದು ದೃಢೀಕರಣ ಕೂಡ ಆಗುತ್ತೆ. ಇನ್ನು 1929ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು. 1929ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಈ 1929ರ ಸಂದರ್ಭದಲ್ಲಿ ಹರಶರದ್ ವಿಲಾಸ್ ಅಂತಕ್ಕಂಥವರು ಈ ಒಂದು ಬಾಲ್ಯ ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು. ಹಾಗಾಗಿ ಇದನ್ನು ಶಾರದಾ ಕಾಯ್ದೆ ಅಂತ ಕೂಡ ಕರೀತಾರೆ. ಈ ಕಾಯ್ದೆಯ ಪ್ರಕಾರ ಯಾವುದೇ ಯಾವುದೇ ಹೆಣ್ಣುಮಗಳು ಮದುವೆಯಾಗಬೇಕಾದ್ರೆ ಅವಳ ವಯೋಮಿತಿ ಕನಿಷ್ಠ 14 ಇರಬೇಕು. ಗಂಡು ಮಗನಿಗೆ ವಯೋಮಿತಿ 18 ಇರಬೇಕಾಗಿತ್ತು. ಇದನ್ನು ಉಲ್ಲಂಘಿಸಿದರೆ ಅವರಿಗೆ ದಂಡ ವಿಧಿಸಲಾಗ್ತಾ ಇತ್ತು. ಇದರ ಉದ್ದೇಶ ಇಷ್ಟೇ, ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಸ್ತ್ರೀಯರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡೋದು. ಮುಂದೆ ಈ ಹಲವಾರು ಶಾಸನಗಳು ರಚನೆ ಆದವು ಸ್ವಾತಂತ್ರ್ಯಕ್ಕಿಂತ ಮುಂಚೆನೆ, ಭಾರತ ಸ್ವಾತಂತ್ರ್ಯ ಪಡೆಯೋದಕ್ಕಿಂತ ಮುಂಚೆನೆ. ಅಂದರೆ 1882ರಲ್ಲಿ ನಾಗರಿಕ ವಿವಾಹ ಕಾಯ್ದೆ ಜಾರಿಗೆ ಬಂತು. ಜೊತೆಗೆ 1881ರಲ್ಲಿ ಸಮ್ಮತಿಯ ವಯಸ್ಸಿನ ಕಾಯ್ದೆ ಜಾರಿಗೆ ಬಂತು. ಹೀಗೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ವಿಭಿನ್ನ ತೆರನಾದಂಥ ಶಾಸನಗಳು, ಕಾಯ್ದೆಗಳು ಜಾರಿಗೆ ಬಂದು ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನವನ್ನು ಕೊಡುವಲ್ಲಿ ಸಾಕಷ್ಟು ಶ್ರಮಿಸಿದಾವೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಸ್ವಾತಂತ್ರ್ಯ ನಂತರ ಕೆಲವು ಶಾಸನಗಳು ಜಾರಿಗೆ ಬಂತು. ಅಂದರೆ ಯಾವಾಗ ಭಾರತವು ಸ್ವಾತಂತ್ರ್ಯಗೊಂಡಿತೋ ಆವಾಗ ಭಾರತೀಯರ ಸ್ಥಾನಮಾನಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರ ಸ್ಥಾನಮಾನಗಳನ್ನು ಹೆಚ್ಚಿಸುವ, ಅವರನ್ನು ಕಲ್ಯಾಣಕರ ದೃಷ್ಟಿಯಲ್ಲಿ ನೋಡುವ, ಅವರನ್ನು ಶಾಸನಾತ್ಮಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತಿತರ ಕ್ಷೇತ್ರಗಳಲ್ಲಿ ಅವರನ್ನು ಮೇಲ್ದರ್ಜೆಗೆ ತರುವ, ಪುರುಷರಿಗೆ ಸಮಾನ ದೃಷ್ಟಿಯಲ್ಲಿ ಕಾಣುವ ಮನೋಭಾವನೆಯನ್ನು ತರುವ ಉದ್ದೇಶದಿಂದ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂತಲ್ಲ, ಅಂದಿನಿಂದಲೇ ಕಾನೂನಿಗನುಗುಣವಾಗಿ ಸ್ತ್ರೀಯರಿಗೆ ಪುರುಷರಿಗಷ್ಟೇ ಸರಿಸಮಾನವಾದ ಎಲ್ಲ ಸೌಲಭ್ಯಗಳನ್ನು ಕೊಡಲು ಕಾನೂನಿನ
ಸಂವಿಧಾನದ ಅಡಿಯಲ್ಲಿ ಸಾಕಷ್ಟು ವಿಧಿಗಳನ್ನು ಅವರಿಗಾಗಿ ತಿಳಿಸ್ಕೊಟ್ಟಿರೋದು, ಅವರಿಗಾಗಿ ರಚನೆ ಆಗಿರೋದನ್ನು ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಬೋದು. ಅಂದರೆ ಯಾವುದೇ ಅಧಿನಿಯಮ ಇರಲಿ, ಆ ಅಧಿನಿಯಮ ಎಲ್ಲರಿಗೂ ಅನ್ವಯಿಸುವಂಥದ್ದು ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಸ್ವಾತಂತ್ರ್ಯ ನಂತರ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆಗಳಲ್ಲಿ ಮೊದಲನೇದು ಯಾವುದಂದರೆ ಹಿಂದೂ ವಿವಾಹ ಕಾಯ್ದೆ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅಂತ ನಾವು ಅದನ್ನು ಕರಿತೀವಿ. ಹಲವಾರು ಶಾಸನಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥದ್ದು ನಾವು ಗಮನಕ್ಕೆ ತೆಗೆದುಕೊಳ್ತೀವಿ. ಈ ಒಂದು ಹಿಂದೂ ವಿವಾಹ ಕಾಯ್ದೆಯ ವಿಶೇಷತೆ ಏನಂದರೆ, ಹಿಂದೂ ಎಂದರೆ ಯಾರು ಮತ್ತು ಅವರು ಹಿಂದೂ ಸಮುದಾಯಕ್ಕೆ ಅನ್ವಯವಾಗುವಂಥ ಹಿಂದೂ ಕಾನೂನುಗಳನ್ನು ಅನ್ವಯಿಸಿಕೊಳ್ಳುವುದು ಹೇಗೆ ಎಂಬುದರ ಪರಿಕಲ್ಪನೆಯನ್ನು ಈ ಹಿಂದೂ ವಿವಾಹ ಕಾಯ್ದೆ ಅವರಿಗೆ ತಿಳಿಸ್ಕೊಡ್ತವೆ. ಹಾಗಾದರೆ ಇಲ್ಲಿ ಏನೇನು ಬರ್ತವೆ, ಹಿಂದೂ ವಿವಾಹ ಕಾಯ್ದೆಯಲ್ಲಿ ಏನೇನು ಬರ್ತವೆ ಅಂದರೆ, ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಹಿಂದೂಗಳಲ್ಲಿದ್ದ ಬಹುಪತ್ನಿತ್ವವನ್ನು ಸಂಪೂರ್ಣವಾಗಿ ತೆರೆ ಎಳೆಯಲಾಗಿದೆ. ಹಿಂದೂ ವಿವಾಹ ಪದ್ಧತಿಯಲ್ಲಿ ಬಹುಪತ್ನಿತ್ವತೆ ಇಲ್ಲ. ಮತ್ತು ಹಿಂದೂ ವಿವಾಹ ಪದ್ಧತಿಯ ಒಂದು ಶಾಸನದಂತೆ ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಕಾಯ್ದೆ ಪ್ರಕಾರ ಹೆಣ್ಣು ಮಗುವಿಗೆ 15 ವರ್ಷ, ಗಂಡು ಮಗುವಿಗೆ 18 ವರ್ಷ ನಿಗದಿಯಾಗತಕ್ಕದ್ದು. ಜೊತೆಗೆ ಪುರುಷನಿಗೆ ಹೇಗೆ ವಿವಾಹ ವಿಚ್ಛೇದನ ತೆಗೆದುಕೊಳ್ಳುವ ಅಧಿಕಾರ ಇದೆಯೋ, ಸ್ತ್ರೀಯಿಗೂ ಕೂಡ ಅಷ್ಟೇ ಅವಕಾಶವನ್ನು ಈ ಕಾಯ್ದೆ ಒದಗಿಸಿ ಕೊಡ್ತಾ ಇದೆ. ಜೊತೆಗೆ ವಿಚ್ಛೇದನದ ನಂತರ ಪುರುಷನು ಹೇಗೆ ಮದುವೆಯಾಗುತ್ತಾನೆಯೋ ಹಾಗೆ ಸ್ತ್ರೀಯೂ ಕೂಡ ತಾನು ಮದುವೆಯಾಗಬಹುದು ಎಂಬುದನ್ನು ಈ ಕಾಯ್ದೆ ತಿಳಿಸಿಕೊಡುತ್ತೆ. ಅದರ ಜೊತೆಗೆ ಬಲಾತ್ಕಾರವಾಗಿ ಲೈಂಗಿಕ ಕ್ರಿಯೆಗೆ ತೊಡಗಿದಾಗ ಅದನ್ನು ತಡೆ ಹಿಡಿಯುವ ಆಸ್ಪದ ಮಹಿಳೆಗೆ ಇರುವುದನ್ನು ಹಿಂದೂ ವಿವಾಹ ಕಾಯ್ದೆ ತಿಳಿಸಿಕೊಡ್ತಾ ಇದೆ. ಇನ್ನು 1956ರಲ್ಲಿ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಅಸ್ತಿತ್ವಕ್ಕೆ ಬಂತು. ದ ಹಿಂದೂ ಅಡಾಪ್ಟೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956 ಅಂತ ಕರಿತೀವಿ. ಇಲ್ಲಿವರೆಗೆ ದತ್ತು ತೆಗೆದುಕೊಳ್ತಕ್ಕಂಥ ಈ ಕಾಯ್ದೆಯ ಜಾರಿಗೆ ಬರೋದಕ್ಕಿಂತ ಮುಂಚೆ ದತ್ತು ತೆಗೆದುಕೊಳ್ತಕ್ಕಂಥ ಅಧಿಕಾರ, ಹಕ್ಕು ಪುರುಷನಿಗೆ ಮಾತ್ರ ಇತ್ತು. ಈ 1956ರಲ್ಲಿ ರಚನೆಯಾಗಿರ್ತಕ್ಕಂಥ ಕಾನೂನಿನಂತೆ ಅವಿವಾಹಿತ ಸ್ತ್ರೀಯಾಗಲಿ, ವಿಧವೆ ಸ್ತ್ರೀಯಾಗಲಿ, ವಿಚ್ಛೇದನ ಹೊಂದಿರತಕ್ಕಂಥ ಸ್ತ್ರೀಯಾಗಲಿ 15 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಹುಡುಗ ಅಥವಾ ಹುಡುಗಿಯನ್ನು ದತ್ತು ತೆಗೆದುಕೊಳ್ಳಬಹುದು. ಆದರೆ ದತ್ತು ತೆಗೆದುಕೊಳ್ಳಬೇಕಾದಾಗ ಕೆಲವು ನಿಯಮಗಳಿದ್ದಾವೆ. ಗಂಡ ಬುದ್ಧಿಭ್ರಮೆಗೊಳಗಾಗಿದ್ದರೆ, ಸನ್ಯಾಸವನ್ನು ಸ್ವೀಕರಿಸಿದ್ದರೆ, 7 ವರ್ಷಗಳಿಂದ ಕಣ್ಮರೆಯಾಗಿದ್ದರೆ, ಅಂಥ ಸಂದರ್ಭದಲ್ಲಿ ತನ್ನ ಗಂಡನ ಅನುಮತಿಯನ್ನು ಕಾಯದೆ, ಅದರ ಅವಶ್ಯಕತೆ ಇಲ್ಲದೆ ತಾನು ದತ್ತು ಪುತ್ರನನ್ನು ಅಥವಾ ಪುತ್ರಿಯನ್ನು ಸ್ವೀಕಾರ ಮಾಡಿಕೊಳ್ಳಬಹುದು. ಆದರೆ ಗಂಡನು ಎಲ್ಲ ದೃಷ್ಟಿಯಲ್ಲಿಯೂ ಯೋಗ್ಯನಾಗಿದ್ದರೆ ಅವನ ಅನುಮತಿ ಪಡೆದೇ ಸ್ತ್ರೀ ದತ್ತು ತೆಗೆದುಕೊಳ್ಳಬೇಕು. ಇನ್ನು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956, ಹಿಂದೂ ಸಕ್ಸೆಷನ್ ಆ್ಯಕ್ಟ್ 1956 ಅಂತ ಇದನ್ನು ಕರಿತೀವಿ. ಅನೇಕ ಶತಮಾನಗಳಿಂದ ಸ್ತ್ರೀಯರಿಗೆ ಆಸ್ತಿ ಹಕ್ಕನ್ನು ನಿರಾಕರಿಸಲಾಗಿತ್ತು, ಆರ್ಥಿಕ ಪರಾವಲಂಬಿಗಳನ್ನಾಗಿ ಮಾಡಲಾಗಿತ್ತು. ಆದರೆ 1956ರ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಏನು ಹೇಳುತ್ತಂದರೆ, ಮನೆಯ ಮುಖ್ಯಸ್ಥನು ಮರಣ ಹೊಂದಿದ ನಂತರ ಆ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಪಾಲು ಸಿಗುತ್ತದೆಯೋ ಅಷ್ಟೇ ಪ್ರಮಾಣದ ಪಾಲು ಹೆಣ್ಣು ಮಕ್ಕಳಿಗೂ ಸಿಗುತ್ತದೆ. ಹೆಣ್ಣು ಮಗುವು ಕೂಡ ಆ ಕುಟುಂಬದ ಕರ್ತ ಎಂದು ಗಮನಿಸಿ ಆ ಆಸ್ತಿಯಲ್ಲಿ ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಅವಳು ಹೊಂದಿರ್ತಾರೆ. ಆ ತಂದೆ ಉಯಿಲನ್ನು ಬರೀಲಿ ಅಥವಾ ಬರೆಯದೇ ಇರಲಿ, ಒಟ್ಟಾರೆ ಆ ಕುಟುಂಬದ ಸಹೋದರರ ಜೊತೆಗೆ ಆ ಸಹೋದರಿ ಸಮಾನವಾಗಿ ಆಸ್ತಿಯನ್ನು ಹಂಚಿಕೊಳ್ಳಲು ಅಧಿಕಾರವನ್ನು ಹೊಂದಿರ್ತಾಳೆ. ಇನ್ನು 1954ರಲ್ಲಿ ವಿಶೇಷ ವಿವಾಹ ಕಾಯ್ದೆ ಅಸ್ತಿತ್ವಕ್ಕೆ ಬಂತು, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1956. ಈ ಕಾಯ್ದೆ ಏನು ಹೇಳುತ್ತಂದರೆ, ವಿವಾಹ ವಯೋಮಿತಿಯನ್ನು, ಈ ಮೊದಲಿನ ವಿವಾಹ ವಯೋಮಿತಿ ಕಡಿಮೆ ಇತ್ತು. ಈ ವಿಶೇಷ ವಿವಾಹ ಕಾಯ್ದೆ ಏನು ಮಾಡ್ತಂದರೆ, ಗಂಡು ಮಕ್ಕಳಿಗೆ 18 ವರ್ಷ, ಹೆಣ್ಣು ಮಕ್ಕಳಿಗೆ 15 ವರ್ಷ ತುಂಬಿರಬೇಕು. ಈ ಪೂರ್ವದಲ್ಲಿ ಮದುವೆ ಆದರೆ ಅದನ್ನು ಬಾಲ್ಯ ವಿವಾಹ ಎಂದು ಪರಿಗಣಿಸಿ ಅಪರಾಧಕ್ಕೆ ಗುರಿಯಾಗುವ ಒಂದು ವಿಶೇಷತೆ ಅಲ್ಲಿ ಕಂಡುಬರುತ್ತೆ. ಮತ್ತು ಅಂತರ್ಜಾತೀಯ ವಿವಾಹಗಳಿಗೆ ಈ ಕಾನೂನು ಅನುವು ಮಾಡಿಕೊಡ್ತು. ಸ್ತ್ರೀಯರಿಗೆ ತಮ್ಮ ವಿವಾಹ ಸಂಬಂಧಪಟ್ಟಂತೆ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತು. ವಿವಾಹಕ್ಕೆ ಸಂಬಂಧಿತ ಕಾನೂನು ಸಮ್ಮತಿ ಅಗತ್ಯವಾಗಿ ಬೇಕಾಗುತ್ತೆ. ಅನರ್ಹತೆ
ಅರ್ಹತೆಯನ್ನು ಸ್ತ್ರೀ ಪುರುಷರು ಸ್ವತಃ ಸಮಾನವಾಗಿ ಹೊಂದಿರ್ತಾರೆ. ತನಗೆ ಬೇಡವೆಂದರೆ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ಬೇಕೆಂದರೆ ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಅರ್ಹತೆಗಳು ಇಬ್ಬರಿಗೂ ಇರ್ತವೆ. ಮತ್ತು ವಿವಾಹದ ನೋಂದಣಿಯ ಜೊತೆಗೆ ಪ್ರೇಮ ವಿವಾಹಕ್ಕೂ ಕೂಡ ಈ ಕಾಯ್ದೆ ಅವಕಾಶವನ್ನು ಒದಗಿಸಿ ಕೊಡ್ತು. ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಪುರುಷರಿಗೆ ಎಷ್ಟು ಸ್ವಾತಂತ್ರ್ಯತೆ ಇರುತ್ತದೆಯೋ ಅಷ್ಟೇ ಸ್ವಾತಂತ್ರ್ಯತೆಯನ್ನು ಕೂಡ ಮಹಿಳೆಗೆ ಈ ಕಾಯ್ದೆ ಒದಗಿಸಿಕೊಡುತ್ತೆ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಯಾವುದಂದರೆ 1956 ಆದಂಥ ಮಹಿಳೆಯರ ಮತ್ತು ಹುಡುಗಿಯರ ಅನೈತಿಕ ವ್ಯಾಪಾರ ಪ್ರತಿಬಂಧಕ ಕಾಯ್ದೆ. ಮಹಿಳೆಯರ ಮತ್ತು ಹುಡುಗಿಯರ ಅನೈತಿಕ ವ್ಯಾಪಾರ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದದ್ದು 1956. ದ ಸಪ್ರೆಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆ್ಯಂಡ್ ವುಮೆನ್ ಆ್ಯಂಡ್ ಗರ್ಲ್ಸ್ ಆ್ಯಕ್ಟ್ ಆಫ್ 1956. ಓಕೆ, ಈ ಒಂದು ಆ್ಯಕ್ಟ್ ಪ್ರಕಾರ ಹಣದ ಆಶೆಯನ್ನು ತೋರಿಸಿ ಮುಗ್ಧ ಸ್ತ್ರೀಯನ್ನು ವೇಶ್ಯಾವಾಟಿಕೆ ಮಾಡೋದು, ಅವರನ್ನು ಮಾರಾಟ ಮಾಡುವುದು, ಅಮಾಯಕ ಹೆಣ್ಣು ಮಕ್ಕಳ ಮಾರಾಟ ಮಾಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡೋದು, ಈ ಎಲ್ಲವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಇದೇ 1956 ಕಾಯ್ದೆಯನ್ನು ಮುಂದೆ 1978 ಹಾಗೂ 1986 ಪುನಃ ತಿದ್ದುಪಡಿ ಮಾಡಿ ಅದರಲ್ಲಿ ಹಣದ ಆಶೆಯಿಂದ ಯಾವುದೇ ಸ್ತ್ರೀಯನ್ನು ಶೋಷಿಸಿದ್ದು ಆಗಲಿ ಶಿಕ್ಷಾರ್ಹವಾದ ಅಪರಾಧ ಅಂಥೇಳಿ ತಿಳಿಸ್ಕೊಡ್ತು. ಜೊತೆಗೆ ಶೋಷಿಸುವುದರ ಜೊತೆಗೆ ಏನಾದರೂ ದೌರ್ಜನ್ಯಗಳು ಕಂಡು ಬಂದಾಗ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥದ್ದು ಮತ್ತು ಈ ಒಂದು ಕಾಯ್ದೆಯಡಿಯಲ್ಲಿ ಶೋಷಣೆಗೆ ಒಳಪಟ್ಟಿರತಕ್ಕಂಥ ಮಹಿಳೆಗೆ ವೈದ್ಯಕೀಯ ಸೌಲಭ್ಯ ಮತ್ತು ವಸತಿ ಸೌಲಭ್ಯಗಳನ್ನು ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರಗಳದ್ದಾಗಿರುತ್ತೆ ಅಂತ ಈ ಪ್ರತಿಬಂಧಕ ಕಾಯ್ದೆ ತಿಳಿಸ್ಕೊಡುತ್ತೆ. ಇನ್ನು 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂತು. ದ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಆಫ್ 1961. ಈ ಕಾನೂನು ಜಾರಿಗೆ ಬಂದಾಗಿನಿಂದ ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದಾಗಲಿ ವರದಕ್ಷಿಣೆಯನ್ನು ಕೊಡುವುದಾಗಲಿ ಸಂಪೂರ್ಣವಾಗಿ ಅಪರಾಧ ಎಂದು ಗಮನಕ್ಕೆ ತೆಗೆದುಕೊಳ್ಳಾಯಿತು ಎಂದು ಅದನ್ನು ಪರಿಗಣಿಸಲಾಯಿತು. ಈ ಕಾಯ್ದೆ ಅನುಷ್ಠಾನಕ್ಕೆ ಬಂದು ಮುಂದೆ 1986 ಅದಕ್ಕೆ ಮತ್ತೆ ತಿದ್ದುಪಡಿ ಆಯಿತು. 1986 ಅದು ಮತ್ತೆ ತಿದ್ದುಪಡಿ ಆಯಿತು. ಆ ತಿದ್ದುಪಡಿ ಆದಮೇಲೆ ಇನ್ನೇನಾದರೂ ವರದಕ್ಷಿಣೆಯನ್ನು ತೆಗೆದುಕೊಂಡಲ್ಲಿ ಅಥವಾ ಕೊಟ್ಟಿದ್ದಲ್ಲಿ ಅಂಥವರಿಗೆ ಆ ಕಾಯ್ದೆಯನ್ನು ಉಲ್ಲಂಘಿಸಿದ ಪರಿಣಾಮವಾಗಿ ಅವರಿಗೆ 5 ವರ್ಷ ಜೈಲುವಾಸ 15,000 ದಂಡವನ್ನು ನೀಡುವ ಒಂದು ಶಿಕ್ಷೆಯನ್ನು ನಿಶ್ಚಿತಗೊಳಿಸಲಾಯಿತು. ಜೊತೆಗೆ ಇಂತಹ ಅಪರಾಧವನ್ನು ನಾನ್ ಬೈಲಬಲ್ ಕ್ರೈಮ್ ಅಂತ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಯಿತು. ವರದಕ್ಷಿಣೆ ಅಂದರೆ ಕೇವಲ ಹಣದ ರೂಪದ ತೆಗೆದುಕೊಳ್ಳುವ ವ್ಯವಹಾರ ಅಷ್ಟೇ ಅಲ್ಲ. ವರದಕ್ಷಿಣೆ ಎನ್ನುವುದು ದುಬಾರಿಯಾದ ವಸ್ತು ಒಡವೆಗಳನ್ನು ಕೊಡುವುದು ಅಥವಾ ಇನ್ನು ಬೇರೆ ಯಾವುದೋ ವಸ್ತುವಿನ ರೂಪದಲ್ಲಿ ತೆಗೆದುಕೊಳ್ಳುವ ವ್ಯವಹಾರವೂ ಕೂಡ ಏನಾಗಿರುತ್ತೆ, ಅಪರಾಧ ಆಗಿರುತ್ತೆ. ಅದು ಕೂಡ ವರದಕ್ಷಿಣೆ ಆಗಿರುತ್ತೆ ಅಂತ ಗಮನಕ್ಕೆ ತೆಗೆದುಕೊಂಡು ವರದಕ್ಷಿಣೆ ಕಾನೂನನ್ನು ಸಂಪೂರ್ಣವಾಗಿ ಇದರ ಅಡಿಯಲ್ಲಿ ನಿಷೇಧಿಸಲಾಯಿತು. ಇನ್ನು ಮಾತೃತ್ವ ಸೌಲಭ್ಯ ಕಾಯ್ದೆ 1961 ರಚನೆಯಾಗಿರ್ತಕ್ಕಂಥ ಕಾಯ್ದೆ ಇದು. ಮಾತೃತ್ವ ಸೌಲಭ್ಯ ಕಾಯ್ದೆ, ದ ಆ್ಯಕ್ಟ್ ಆಫ್ ಮ್ಯಾಟರ್ನಿಟಿ ಬೆನಿಫಿಟ್ಸ್ 1961. ಇಲ್ಲಿ ಒಬ್ಬ ಮ್ಯಾಟರ್ನಿಟಿ ವುಮೆನ್ ವಿವಾಹವಾಗಿರ್ತಕ್ಕಂಥ ಸ್ತ್ರೀ ತಾನು ಹೆರಿಗೆಯ ಮೊದಲು ಮತ್ತು ಹೆರಿಗೆಯ ನಂತರ ಒಂದು ನಿರ್ದಿಷ್ಟ ಅವಧಿಯವರೆಗೆ ರಜೆ ಸಹಿತ ವೇತನವನ್ನು ಪಡೆಯುವ ಅವಕಾಶವನ್ನು ಹೊಂದಿರ್ತಾರೆ. ಒಬ್ಬ ಮಾತೃ ಅಂದರೆ ತಾನು ಒಬ್ಬ ವಿವಾಹಿತ ಮಾತೆ ಏನು ಮಾಡಿರ್ತಾಳೆ, ತಾನು ಹೆರಿಗೆಯ ಮುನ್ನ ಮತ್ತು ಹೆರಿಗೆಯ ನಂತರ ಒಂದು ನಿರ್ದಿಷ್ಟ ಅವಧಿ ಅಂತ ಇರುತ್ತೆ. 6+6 ಇರ್ಬೋದು, 3+3 ಇರ್ಬೋದು, ಹೀಗೆ ಒಂದು ನಿರ್ದಿಷ್ಟ ಅವಧಿ ಇರುತ್ತೆ. ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಅವಧಿಯನ್ನು ನಿರ್ಧಾರ ಮಾಡ್ತಾರೆ. ಆ ನಿರ್ದಿಷ್ಟ ಅವಧಿಯವರೆಗೆ ಅವಳಿಗೆ ಸಂಬಳ ಸಹಿತ ರಜೆಯನ್ನು ಮಂಜೂರು ಮಾಡಬೇಕು. ಮತ್ತು ಕಾರ್ಖಾನೆ, ಸರ್ಕಾರಿ ಕಚೇರಿಗಳಲ್ಲಿ, ಗಣಿ ಕೆಲಸಗಳಲ್ಲಿ, ಬ್ಯಾಂಕ್ ಕೆಲಸಗಳಲ್ಲಿ, ಯಾವುದೇ ಔದ್ಯೋಗಿಕ ಸ್ಥಳಗಳಲ್ಲಿ ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಈ ಸೌಲಭ್ಯಗಳನ್ನು ಒದಗಿಸಲೇಬೇಕು. ವೇತನದಲ್ಲಾಗಲಿ, ಭತ್ಯೆಯಲ್ಲಾಗಲಿ, ಇತರೆ ಸೌಲಭ್ಯಗಳಲ್ಲಾಗಲಿ ಈ ಕಾಯ್ದೆಯಡಿಯಲ್ಲಿ ಅವರಿಗೆ ವಿಶೇಷ ರಿಯಾಯಿತಿಗಳನ್ನು ಕೊಡಬೇಕು. ಇನ್ನು 1976 ಸಮಾನ ವೇತನ ಕಾಯ್ದೆ ಅಸ್ತಿತ್ವಕ್ಕೆ ಬಂತು. ದ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್
1976. ಈಗಾಗಲೇ ನಾವು ಹಿಂದೆ 16ನೇ ಆರ್ಟಿಕಲ್ನಲ್ಲಿ ಅವು ಸಮಾನ ಉದ್ಯೋಗಾವಕಾಶನ ನೋಡಿದ್ದೀವಿ. ಸ್ತ್ರೀ ಪುರುಷರೆಂಬ ಭೇದ ಭಾವವನ್ನು ಮಾಡದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಂಜೂರು ಮಾಡಬೇಕು, ಯಾವುದೇ ಭೇದ ಭಾವ ಮಾಡಬಾರದು ಎಂಬುದನ್ನು ಆ ಆರ್ಟಿಕಲಲ್ಲಿ ನೋಡಿದ್ವಿ. ಅದೇ ಆರ್ಟಿಕಲನ್ನು ಪ್ರೇರೇಪಿಸ್ತಕ್ಕಂಥ ಸಮಾನ ವೇತನದ ಕಾಯ್ದೆ 1976 ಕೂಡ ಅದನ್ನು ಹೇಳುತ್ತೆ. ಯಾವುದೇ ಬ್ಯಾಂಕ್ ಇರಲಿ, ರೈಲ್ವೆ ಖಾತೆ ಇರಲಿ, ಆಡಳಿತ ಇಲಾಖೆ ಇರಲಿ, ಶಿಕ್ಷಣ ಇಲಾಖೆ ಇರಲಿ, ಕೇಂದ್ರ ಸೇವಾ ವಿಭಾಗಗಳಿರಲಿ ಅಥವಾ ಕಾರ್ಪೊರೇಟರ್ಗಳಿರಲಿ, ಎಲ್ಲವುಗಳು ಕೂಡ ಈ ಕಾಯ್ದೆಯನ್ನು ಅನುಸರಿಸಬೇಕು. ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಎಂದು ಈ ಕಾಯ್ದೆ ತಿಳಿಸಿಕೊಡುತ್ತೆ. ಇನ್ನು 1976ರಲ್ಲಿ ರಚನೆಯಾಗಿರ್ತಕ್ಕಂಥ ಕಾರ್ಖಾನೆಗಳ ಕಾಯ್ದೆ, ದ ಫ್ಯಾಕ್ಟರಿ ಆ್ಯಕ್ಟ್ ಆಫ್ 1976 ಏನು ಹೇಳುತ್ತಂದರೆ, ಈ ಒಂದು ಕಾಯ್ದೆ ಪ್ರಕಾರ ಸುಮಾರು 50%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಅದರ ಬದಲಾಗಿ 50%ಗಿಂತ ಬದಲಾಗಿ 30% ಸ್ತ್ರೀಯರನ್ನು ಒಂದೇ ಕಡೆ ದುಡಿಸಿಕೊಳ್ಳುತ್ತಿದ್ದರೆ ಅಂತಹ ಕುಟುಂಬದ ಮಕ್ಕಳಿಗೆ, ಅಂದರೆ ಉದ್ಯೋಗಸ್ಥ ಕುಟುಂಬದ ಮಹಿಳೆಯರ ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು. ಅಂದರೆ ಆ ಫ್ಯಾಕ್ಟ್ರಿಯಲ್ಲಿ 30% 50 or 30 ಮಿನಿಮಮ್ 30% ವುಮೆನ್ ವರ್ಕರ್ಸ್ ಇದ್ರಂದರೆ ಆ ವುಮೆನ್ ವರ್ಕರ್ಸ್ ಮಕ್ಕಳಿಗೆ ಕೆಲವು ವಿಶೇಷ ಶೈಕ್ಷಣಿಕ ಸೌಲಭ್ಯ, ಶಿಶು ಸಂರಕ್ಷಣಾ ಸೌಲಭ್ಯವನ್ನು ಒದಗಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಆಯಾ ಪ್ರಾಧಿಕಾರದ ಕರ್ತವ್ಯ ಅಂಥೇಳಿ ಇದು ತಿಳಿಸ್ಕೊಡುತ್ತೆ. ಇನ್ನು ವಿವಾಹ ಕಾನೂನು ತಿದ್ದುಪಡಿ ಕಾಯ್ದೆ, ಮ್ಯಾರೇಜ್ ಲಾ ಅಮೆಂಡ್ಮೆಂಟ್ ಅಂತ ಕರಿತೀವಿ ಇದಕ್ಕೆ. ಇದು 1976ರಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ಒಂದು ಆ್ಯಕ್ಟ್ ಪ್ರಕಾರ ಕನ್ಯೆಯಾದವಳು ಪ್ರಬುದ್ಧಳಾಗುವುದಕ್ಕಿಂತ ಮುಂಚೆಯೇ ತನ್ನ ಹಿರಿಯರು ಬಲವಂತವಾಗಿ ಮದುವೆ ಮಾಡಿಸಿದ್ದರೆ ಅಂತಹ ಮದುವೆಯನ್ನು ಪ್ರಬುದ್ಧಳಾದ ನಂತರ ತಾನು ತಿರಸ್ಕರಿಸುವ ಅಧಿಕಾರ ಆ ಮಹಿಳೆಗೆ ಇರ್ತಾ ಇದೆ. ನೋಡಿರಿ, ಯಾವುದೇ ಅಪ್ರಾಪ್ತ ಮಹಿಳೆಗೆ, ಹೆಣ್ಣು ಮಗಳಿಗೆ ಮದುವೆ ಮಾಡಿದರೆ ಕುಟುಂಬದವರು ಅಥವಾ ಸಮಾಜ ಯಾರೇ ಇರಲಿ ಮದುವೆ ಮಾಡಿದರೆ ಆ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದಾಗ ಆ ಮದುವೆಗೆ ಸಂಬಂಧಪಟ್ಟಂತೆ ಅವಳು ನಿರಾಕರಣೆ ಮಾಡಿದರೆ ಆ ನಿರಾಕರಿಸುವ ಅಧಿಕಾರ ಅವಳಿಗೆ ಇರ್ತಾ ಇದೆ. ಅದನ್ನು ಕೊಟ್ಟಿದ್ದು 1976ರ ವಿವಾಹ ಕಾನೂನು ಕಾಯ್ದೆ ಅಂತ ಹೇಳ್ಬೋದು. ಇನ್ನು 1986ರಲ್ಲಿ ಬಾಲ್ಯ ವಿವಾಹ ಪ್ರತಿಬಂಧಕ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. ದ ಸಿವಿಲ್ ಮ್ಯಾರೇಜ್ ರಿಸ್ಟ್ರೈಟ್ ಅಥವಾ ಅಮೆಂಡ್ಮೆಂಟ್ ಅಂತ ಕರಿತೀವಿ. ಇಟ್ ವಾಸ್ ಹ್ಯಾಪನ್ಡ್ ಇನ್ 1986. ಈ ಕಾಯ್ದೆ ವಿವಾಹವಾಗುವ ವಯೋಮಿತಿಯನ್ನು ಏನು ಮಾಡ್ತು, ಸ್ತ್ರೀಯರಿಗೆ 18 ವರ್ಷ, ಪುರುಷರಿಗೆ 21 ವರ್ಷ ಅಂತ ಸೂಚಿಸಿತು. 1986ರ ಈ ಕಾಯ್ದೆ ಸ್ತ್ರೀಯರಿಗೆ 18 ವರ್ಷ ಇರಬೇಕು ಮದುವೆ ಆಗಲಿಕ್ಕೆ, ಪುರುಷರಿಗೆ 21 ವರ್ಷ ಆಗಿರಬೇಕು. ಈ ಒಂದು ವಯೋಮಿತಿಯನ್ನು ಉಲ್ಲಂಘಿಸಿ ಮದುವೆಯಾಗಿದ್ದೇ ಆದರೆ ಅವರಿಗೆ ಕಾನೂನು ರೀತ್ಯ ಅಥವಾ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಈ ಪ್ರತಿಬಂಧಕ ಕಾಯ್ದೆ ತಿಳಿಸುತ್ತೆ. ಇನ್ನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಅಂದರೆ ಸ್ತ್ರೀಯರ ಅಸಭ್ಯತೆಯನ್ನು ಪ್ರತಿನಿಧಿಸುವಿಕೆಯ ಕಾಯ್ದೆ 1986. 1986ರಲ್ಲಿ ಸ್ತ್ರೀಯರ ಅಸಭ್ಯ ಪ್ರತಿನಿಧಿಸುವಿಕೆಯ ಕಾಯ್ದೆ. ಈಗಾಗಲೇ ಹಿಂದೆ ಸುಪ್ರೀಂ ಕೋರ್ಟದ ಆದೇಶದ ಮೇರೆಗೆ ನಾವು ನೋಡಿದ್ವಿ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವುದೇ ಜಾಹೀರಾತುಗಳನ್ನು ಮಾಡೋದಾಗಲಿ, ದೂರದರ್ಶನದಲ್ಲಿ, ವೃತ್ತಪತ್ರಿಕೆಯಲ್ಲಿ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಚಾನಲ್ಗಳಲ್ಲಿ ಅಥವಾ ಆನ್ಲೈನ್ಗಳಲ್ಲಿ ಇಂಟರ್ನೆಟ್ ಮೂಲಕ ಅಸಭ್ಯತೆಯನ್ನು ತೋರಿಸ್ತಾ ಇದ್ದರೆ, ಅವರ ಅಶ್ಲೀಲತೆಯನ್ನು ತೋರಿಸ್ತಾ ಇದ್ದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂಥೇಳಿ ಅದೇ ನಿಯಮಗಳನ್ನು 1986ರ ಸ್ತ್ರೀಯರ ಅಸಭ್ಯ ಪ್ರತಿನಿಧಿಸುವಿಕೆ ಕಾಯ್ದೆ ತಿಳಿಸ್ಕೊಡುತ್ತೆ. ಇದು ಕೂಡ ಏನು ಹೇಳುತ್ತಂದರೆ, ದೂರದರ್ಶನಗಳಲ್ಲಾಗಲಿ, ವೃತ್ತಪತ್ರಿಕೆಗಳಲ್ಲಾಗಲಿ, ಜಾಹೀರಾತುಗಳಲ್ಲಾಗಲಿ, ಅಂತರ್ಜಾಲದ ಚಾನಲ್ಗಳಲ್ಲಾಗಲಿ ಯಾವುದಾದರೂ ಮೂಲಕ ಸ್ತ್ರೀಯರನ್ನು ಅತ್ಯಂತ ನಿಕೃಷ್ಟವಾಗಿ ಚಿತ್ರಿಸಿದ್ದರೆ ಅಥವಾ ಕಂಡಿದ್ದರೆ ಈ ಕಾಯ್ದೆಯನ್ನು ಉಲ್ಲಂಘಿಸಿದಂತೆ ಆಗುತ್ತೆ. ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಅಧಿಕಾರ ಆ ಸಂದರ್ಭದಲ್ಲಿ ಇರುತ್ತೆ. ಅಂತಹ ಪ್ರಕರಣದಲ್ಲಿ ತೊಡಗಿರ್ತಕ್ಕಂತಹ ಪ್ರಾಧಿಕಾರ ಅಥವಾ ವ್ಯಕ್ತಿಯ ಮೇಲೆ ಅಪರಾಧ ಪ್ರಕರಣ ಮಾಡಿ ಅವರಿಗೆ ಕನಿಷ್ಠ 2 ವರ್ಷ ಜೈಲು ಮತ್ತು 2,000 ರೂಪಾಯಿ ದಂಡಗಳನ್ನು ಕೂಡ ವಿಧಿಸಲಾಗ್ತಾ ಇದೆ. ಇನ್ನು ಕುಟುಂಬ ನ್ಯಾಯಾಲಯ ಕಾಯ್ದೆ ಅಂತ ಬರುತ್ತೆ. ಕುಟುಂಬ ನ್ಯಾಯಾಲಯ ಕಾಯ್ದೆ 1984ರಲ್ಲಿ ಜಾರಿಗೆ ಬಂತು. ದ ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ 1986. ಇಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ವಿವಾದಗಳಿದ್ದರೆ
ಅವುಗಳನ್ನು ಶೀಘ್ರವಾಗಿ ಅನೌಪಚಾರಿಕ ಮಾರ್ಗದಿಂದ ಮೊದಲು ಬಗೆಹರಿಸಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅದನ್ನು ಮುಂದುವರಿಸಿ ನ್ಯಾಯಾಲಯದ ಸಮ್ಮುಖದಲ್ಲಿ ಮನಸ್ಶಾಸ್ತ್ರಜ್ಞರು, ಆ ಕೌಟುಂಬಿಕ ಸಲಹೆಗಾರರು, ಜನಮನ್ನಣೆ ಗಳಿಸಿದ ಸಂಘ ಸಂಸ್ಥೆಗಳ ನೆರವನ್ನು ಪಡೆದು ಆ ವಿವಾದವನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸದಾವಕಾಶವನ್ನು ಈ ಕಾಯ್ದೆ ಒದಗಿಸಿಕೊಟ್ಟಿದೆ. ಇನ್ನು ಭಾರತೀಯ ಪುರಾವೆ ಕಾಯ್ದೆ 1983ರಲ್ಲಿ ರಚನೆಯಾಗಿರ್ತಕ್ಕಂಥ ಭಾರತೀಯ ಪುರಾವೆ ಕಾಯ್ದೆ ಏನು ಹೇಳುತ್ತಂದರೆ, ಕೆಲವೊಂದು ಕುಟುಂಬಗಳಲ್ಲಿ ಪತಿಯಾದವನು ಪತ್ನಿಗೆ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇರ್ತಾನೆ, ದೈಹಿಕ ಹಿಂಸೆಯನ್ನು ಕೊಡ್ತಾ ಇರ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಿಸ್ತಾ ಇರ್ತಾನೆ, ಬಲಾತ್ಕಾರ ಮಾಡ್ತಾ ಇರ್ತಾನೆ, ಸದಾ ಬೈಯುತ್ತಿರ್ತಾನೆ. ಇಂತಹ ಅಪರಾಧಗಳು ಶಾಸನಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಅಪರಾಧಗಳು. ಇಂತಹ ಅಪರಾಧವನ್ನು ಎಸಗಿರ್ತಕ್ಕಂತಹ ಗಂಡನಿಗೆ ಕನಿಷ್ಠ 3 ವರ್ಷಗಳ ಜೈಲು ಹಾಗೂ ದಂಡವನ್ನು ವಿಧಿಸಲಾಗ್ತಾ ಇದೆ. ಮದುವೆಯಾದ 7 ವರ್ಷಗಳೊಳಗಾಗಿ ಪತ್ನಿಯಾದವಳು ಸಂಶಯಾಸ್ಪದವಾಗಿ ತೀರಿಕೊಂಡರೆ ಅಥವಾ ಸತ್ತರೆ ಅದನ್ನು ಗಂಭೀರ ಆರೋಪ ಎಂದು ಪರಿಗಣಿಸಿ ಗಂಡನ ಮೇಲೆ ಪೊಲೀಸ್ ಇಲಾಖೆಯವರು ಅಧಿಕಾರ ಚಲಾಯಿಸುವ, ಅವರ ಮೇಲೆ ಪ್ರಕರಣ ದಾಖಲಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಇನ್ನು 1983ರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾಯ್ದೆ ಜಾರಿಗೆ ಬಂತು, ಕ್ರಿಮಿನಲ್ ಕಾನೂನು ತಿದ್ದುಪಡಿ ಅಂಥೇಳಿ. ಈ ಕಾಯ್ದೆ ಪ್ರಕಾರ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಸ್ತ್ರೀಯರೊಬ್ಬರ ಪರಿಚಯವನ್ನು ಹೊರಗೆಡುವುದು, ಅಂದರೆ ಅದನ್ನು ಪ್ರಚಾರ ಮಾಡುವುದು ಅಥವಾ ಹೊರಗೆ ಸಮಾಜದಲ್ಲಿ ಅದನ್ನು ಹೇಳ್ಕೊತಾ ಅಡ್ಡಾಡೋದು ಕೂಡ ಅಪರಾಧ ಅಂತ ಕರಿತೀವಿ. ಅಂದರೆ ರಿಮ್ಯಾಂಡ್ ಹೋಮ್ನಲ್ಲಿರ್ತಕ್ಕಂಥವ್ರು, ಆಸ್ಪತ್ರೆಯಲ್ಲಿರ್ತಕ್ಕಂಥವ್ರು, ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವುದೋ ಸಣ್ಣ ಪುಟ್ಟ ಕ್ರೈಮ್ದಲ್ಲಿ ತೊಡಗಿ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹೊರ ಸಮಾಜದಲ್ಲಿ ಅವಾಚ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡ್ತಿದ್ರೆ ಅಂಥ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರ ಪೊಲೀಸ್ ಅಧಿಕಾರಿಗಳಿಗೆ ಇರ್ತಾ ಇದೆ. ಹೀಗೆ ಹಲವಾರು ಕಾನೂನುಗಳು ಭಾರತೀಯ ಸ್ತ್ರೀಯರ ಸ್ಥಾನಮಾನವನ್ನು ಎತ್ತರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇವೆ. ಆದರೆ ದುರ್ದೈವ ಏನೆಂದರೆ, ನಮ್ಮ ದೇಶದ ಬಹುತೇಕ ಮಹಿಳೆಯರು ಈ ಕಾನೂನುಗಳ ಅರಿವೇ ಇಲ್ಲ, ಪ್ರಜ್ಞೆಯೇ ಇಲ್ಲ, ತಿಳುವಳಿಕೆಯೂ ಕೂಡ ಇಲ್ಲ. ಇದ್ದರೂ ಕೂಡ ಈ ಹಕ್ಕುಗಳನ್ನು ಚಲಾಯಿಸಲು, ಈ ಹಕ್ಕುಗಳನ್ನು ಆಸ್ವಾದಿಸಲು, ಈ ಹಕ್ಕುಗಳನ್ನು ಪ್ರೇರೇಪಿಸಲು, ಈ ಹಕ್ಕುಗಳ ಸದಾವಕಾಶವನ್ನು ಪಡೆಯುವಲ್ಲಿ ಸಾಕಷ್ಟು ಹಿಂದೇಟು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಕೋರ್ಟಿನ ಕಟ್ಟೆಯನ್ನು ಹತ್ತಲು ಕೂಡ ಅವರು ಸಿದ್ಧರಿಲ್ಲ. ತಮಗೆ ಅನ್ಯಾಯವಾಗುತ್ತಿದೆ ಎಂಬುದು ಗೊತ್ತಾಗುತ್ತಿದ್ದರೂ ಕೂಡ ಅದನ್ನು ನಿರ್ಲಕ್ಷಿಸಿ ಆ ಅನ್ಯಾಯಕ್ಕೆ ಪದೇ ಪದೇ ಒಳಗಾಗ್ತಕ್ಕಂಥ ಸನ್ನಿವೇಶಗಳೇ ಸಾಕಷ್ಟು ಇವೆ. ಹೀಗಿದ್ದಾಗ ಭಾರತೀಯ ಸ್ತ್ರೀಯರು ಈ ಶೈಕ್ಷಣಿಕ ಜ್ಞಾನದೊಂದಿಗೆ ಈ ಕಾನೂನಿನ ಅರಿವನ್ನು ಅರಿತರೂ ಕೂಡ ಅಷ್ಟೇ ಸಾಲದು, ಅದನ್ನು ಚಲಾಯಿಸುವ ಧೈರ್ಯ, ಸ್ಥೈರ್ಯ ಮತ್ತು ಮನೋಭಾವನೆಯನ್ನು ಮೂಡಿಸಿಕೊಂಡು ತಾವು ಸಮಾನತೆಯಲ್ಲಿ ಎಲ್ಲರಲ್ಲಿ ಒಬ್ಬರು ಮತ್ತು ತಾವು ಕೂಡ ಪುರುಷರಷ್ಟೇ ಸಮಾನರು ಎಂದು ತೋರಿಸಿಕೊಂಡಾಗ ಮಾತ್ರ ಅವರು ಸಾಕಷ್ಟು ಸೌಲಭ್ಯಗಳನ್ನು ಪಡೆದಂತೆ ಆಗುತ್ತೆ ಮತ್ತು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಚ್ಚನ್ನು ತೋರಿಸಿದಂತೆ ಆಗುತ್ತೆ. ಇಲ್ಲದೇ ಇದ್ದರೆ ಪುರುಷರು ಸದಾ ಸ್ತ್ರೀಯರ ಮೇಲೆ ಹಕ್ಕು ಚಲಾಯಿಸುತ್ತಲೇ ಇರ್ತಾರೆ. ಸ್ತ್ರೀಯರು ಸದಾ ಆ ಹಕ್ಕುಗಳನ್ನು ಪರಿಪಾಲಿಸುತ್ತಲೇ, ಅವರ ಆದೇಶಗಳನ್ನು ಪರಿಪಾಲಿಸುತ್ತಲೇ ಹೋಗುವಂತಾಗುತ್ತದೆ. ಈ ಮನವರಿಕೆಯನ್ನು ತಿಳಿದಿರ್ತಕ್ಕಂಥ ಮಹಿಳೆಯರು ತಾವು ಕಾನೂನಿನ ಜ್ಞಾನವನ್ನು ಹೊಂದುವುದರ ಜೊತೆಗೆ ತಾವು ಅವುಗಳನ್ನು ಚಲಾಯಿಸುವುದರ ಜೊತೆಗೆ ಗೊತ್ತಿಲ್ಲದವರಿಗೆ ತಿಳಿಸಿ ಅವರು ಕೂಡ ಸಮಾನವಾಗಿ ಸಮಾನತೆಯ ದೃಷ್ಟಿಯಲ್ಲಿ ಅವರನ್ನು ಕೂಡ ತರೋದ್ರ ಮೂಲಕ ಭಾರತೀಯ ಸ್ತ್ರೀಯರನ್ನು ಮೇಲ್ದರ್ಜೆಗೆ ತರುವ ಪ್ರಯತ್ನವನ್ನು ಮಾಡಬೇಕು ಎಂದು ತಿಳಿಸುತ್ತೇನೆ. ಧನ್ಯವಾದಗಳು.